ಫ್ರೆಂಡ್ಸ್, ನಿನ್ನ ಜೀವನದಲ್ಲಿ ಯಾರಾದರೂ ನಿನ್ನನ್ನು ಅವಮಾನ ಮಾಡಿದರೆ ಅದು ಕೆಲ ದಿನಗಳವರೆಗೂ ನೋವಾಗಬಹುದು. ಆದರೆ ನಿನ್ನ ತಂದೆ ತಾಯಿಯನ್ನು ಅವಮಾನ ಮಾಡಿದರೆ ಅದು ಬರೀ ನೋವಲ್ಲ, ಅದು ನಿನ್ನೊಳಗೆ ಹೊತ್ತಿ ಉರಿಯುವ ಬೆಂಕಿ. ಯಾಕಂದರೆ ಈ ಜಗತ್ತಿನಲ್ಲಿ ನಿನ್ನ ಸೋಲಿಗಾಗಿ ಕಾಯುವವರು ಹಲವಾರು ಮಂದಿ, ಆದರೆ ನಿನ್ನ ಗೆಲುವಿಗಾಗಿ ತನ್ನ ಜೀವನವನ್ನೇ ಕೊಡುವವರು ನಿನ್ನ ತಂದೆ ತಾಯಿ ಮಾತ್ರ. ನೀನು ಚಿಕ್ಕವನಿದ್ದಾಗ ನಿನ್ನ ಕೈ ಹಿಡಿದು ನಡೆಸಿದವರು ನಿನ್ನ ತಂದೆ ತಾಯಿ. ನೀನು ಬಿದ್ದಾಗ ನಿನ್ನ ಗಾಯಕ್ಕಿಂತ ಹೆಚ್ಚು ನೋವು ಅನುಭವಿಸಿದವರು ನಿನ್ನ ತಂದೆ ತಾಯಿ. ನಿನ್ನ ಹೊಟ್ಟೆ ತುಂಬಿಸೋಕೆ ತಮ್ಮ ಹೊಟ್ಟೆ ಖಾಲಿ ಇಟ್ಟವರು ನಿನ್ನ ತಂದೆ ತಾಯಿ. ನೀನು ಜೀವನದಲ್ಲಿ ಚೆನ್ನಾಗಿರಬೇಕು ಅಂತ ತಮ್ಮ ಕನಸುಗಳನ್ನೆಲ್ಲ ತ್ಯಾಗ ಮಾಡಿದವರು ನಿನ್ನ ತಂದೆ ತಾಯಿ. ಆದರೆ ಅದೇ ತಂದೆ ತಾಯಿಯನ್ನು ಯಾರಾದರೂ ಕೀಳಾಗಿ ನೋಡಿದರೆ, ಅವಮಾನ ಮಾಡಿದರೆ, ಅದನ್ನು ನೋಡುತ್ತಾ ಸುಮ್ಮನೆ ಇರುವುದು ಒಬ್ಬ ಮಗನಿಗೆ ಆಗಲಿ ಅಥವಾ ಮಗಳಿಗೆ ಆಗಿರಲಿ ಈ ಪ್ರಪಂಚದಲ್ಲೇ ಅತಿ ದೊಡ್ಡ ನೋವು. ಕೆಲವರು ಹೇಳ್ತಾರೆ ಕೋಪ ಕೆಟ್ಟದ್ದು ಅಂತ, ಆದರೆ ತಂದೆ ತಾಯಿಯ ಅವಮಾನದಿಂದ ಹುಟ್ಟಿದ ಕೋಪ ಯಾವುದೇ ಕಾರಣಕ್ಕೂ ಕೆಟ್ಟದ್ದಲ್ಲ. ಅದು ಜೀವನ ಬದಲಿಸುವ ಶಕ್ತಿ. ಫ್ರೆಂಡ್, ನಿನ್ನ ಬಡತನ, ನಿನ್ನ ಮನೆಯ ಪರಿಸ್ಥಿತಿ ನೋಡಿ ಈ ಸಮಾಜ ಖಂಡಿತವಾಗಿಯೂ ಅವಮಾನ ಮಾಡುತ್ತೆ. ಆದರೆ ಒಂದು ತಿಳ್ಕೊ, ಆ ಅವಮಾನವೇ ನಿನ್ನ ಯಶಸ್ಸಿನ ಶಕ್ತಿಯಾಗುತ್ತೆ. ಬಡತನ ಅಪರಾಧ ಅಲ್ಲ, ಆದರೆ ಹೋರಾಟ ಮಾಡದೆ ಬಡತನದಲ್ಲೇ ಬದುಕೋದು ದೊಡ್ಡ ಅಪರಾಧ. ನಿನ್ನ ತಂದೆ ಕೂಲಿ ಕೆಲಸ ಮಾಡ್ತಿರಬಹುದು, ನಿನ್ನ ತಾಯಿ ಮನೆ ಕೆಲಸ ಮಾಡ್ತಿರಬಹುದು, ಆದರೆ ಕೇಳು, ಅವರು ನಿನ್ನ ಫ್ಯೂಚರ್ಗಾಗಿ ತಮ್ಮ ಸಂಪೂರ್ಣ ಜೀವನವನ್ನು ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ. ಅದನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಂಡ ದಿನ ನಿನ್ನ ಜೀವನದಲ್ಲಿ ನಿಜವಾದ ಯುದ್ಧ ಶುರುವಾಗುತ್ತೆ. ಒಮ್ಮೆ ಯೋಚನೆ ಮಾಡಿ ನೋಡು, ನಿನ್ನ ತಾಯಿ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಒಬ್ಬರೇ ಹತ್ತಿರಬಹುದು, ಆದರೆ ಬೆಳಿಗ್ಗೆ ನಿನ್ನ ಮುಂದೆ ನಗುಮುಖದಿಂದ ಇರಬಹುದು. ನಿನ್ನ ತಂದೆ ಸಾಲ, ಒತ್ತಡ, ನೋವು ಎಲ್ಲವನ್ನು ಹೊತ್ತಿಕೊಂಡು ಹೊರಗಡೆ ಮಾತ್ರ ಸ್ಟ್ರಾಂಗ್ ಆಗಿ ಕಾಣಿಸಿಕೊಂಡಿರಬಹುದು. ಯಾಕೆ ಗೊತ್ತಾ? ಅವರು ಕುಸಿದ್ರೆ ನಿನ್ನ ಫ್ಯೂಚರ್ ಕುಸಿಯುತ್ತೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತು. ಅದಕ್ಕಾಗಿಯೇ ಅವರು ತಮ್ಮ ನೋವನ್ನು ಎಂದಿಗೂ ಹೊರಗಡೆ ತೋರಿಸಿಕೊಳ್ಳುವುದಿಲ್ಲ. ಫ್ರೆಂಡ್, ಈಗ ನಿನ್ನ ಸಮಯ, ನಿನ್ನ ಜೀವನ ಟೈಮ್ ಪಾಸ್ಗಾಗಿ ಅಲ್ಲ, ನಿನ್ನ ಕನಸು ಇನ್ಸ್ಟಾಗ್ರಾಮ್ ರೀಲ್ಸ್ಗಾಗಿ ಅಲ್ಲ, ನಿನ್ನ ಗುರಿ ನೀನು ಪ್ರೀತಿಸಿದ ಹುಡುಗಿಯ ಮೆಚ್ಚಿಸುವುದಕ್ಕಾಗಿ ಅಲ್ಲ. ನಿನ್ನ ಗುರಿ ಏನು ಗೊತ್ತಾ? ನಿನ್ನ ತಂದೆ ತಾಯಿಯ ಕಣ್ಣಲ್ಲಿ ಗರ್ವ ತರೋದು, ಯಾರ ಮುಂದೆಯೂ ಅವರು ತಲೆಬಾಗದಂತೆ ನೋಡಿಕೊಳ್ಳುವುದು. ಅದಕ್ಕಾಗಿ ನೀನು ಇವತ್ತಿನಿಂದ ಹೋರಾಡಬೇಕು. ಈ ಹೋರಾಟದಲ್ಲಿ ನೀನು ಟಯರ್ಡ್ ಆಗಬಹುದು, ನೀನು ಒಂಟಿಯಾಗಬಹುದು, ಹಲವಾರು ಬಾರಿ ಸೋಲಬಹುದು, ಆದರೆ ಯಾವುದೇ ಕಾರಣಕ್ಕೂ ಕ್ವಿಟ್ ಮಾತ್ರ ಮಾಡಕೂಡದು. ಯಾಕಂದರೆ ನಿನ್ನ ಹಿಂದೆ
ಎರಡು ಶಕ್ತಿ ಇದೆ, ಎರಡು ಕನಸು ಇದೆ. ಅದೇ ನಿನ್ನ ತಂದೆ ತಾಯಿ. ಅವರ ಸ್ಯಾಕ್ರಿಫೈಸ್ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಬಾರದು. ಒಮ್ಮೆ ನಿನ್ನೊಳಗೆ ನಾನು ನಿಜವಾಗಿ ಏನಾದರೂ ಆಗಬೇಕು, ಸಾಧಿಸಬೇಕು ಅನ್ನೋ ಬೆಂಕಿ ಭುಗಿಲೆದ್ದರೆ ಆನಂತರ ನಿನ್ನನ್ನು ಯಾರೂ ನಿಲ್ಲಿಸಲಾರರು. ಬಡತನ ನಿಲ್ಲಿಸಲಾರದು, ಸಮಾಜ ನಿಲ್ಲಿಸಲಾರದು, ಅವಮಾನ ನಿಲ್ಲಿಸಲಾರದು. ಯಾಕಂದರೆ ನಿನ್ನ ತಂದೆ ತಾಯಿಯ ಕಣ್ಣೀರಿಗಿಂತ ಪವರ್ಫುಲ್ ಮೋಟಿವೇಶನ್ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಫ್ರೆಂಡ್, ನಿಜವಾದ ಮಗ ಅಂದರೆ ಬಾಡಿ ಬಿಲ್ಡ್ ಮಾಡೋದಲ್ಲ, ಆಟಿಟ್ಯೂಡ್ ತೋರಿಸೋದಲ್ಲ, ತನ್ನ ತಂದೆ ತಾಯಿಯ ಗೌರವಕ್ಕಾಗಿ ಜೀವನದಲ್ಲಿ ಹೋರಾಡುವವನು ನಿಜವಾದ ಮಗ. ನಿಜವಾದ ಮಗಳು ಅಂದರೆ ಫ್ಯಾಷನ್ ಆಗಿರೋದಲ್ಲ, ಫಾಲೋವರ್ಸ್ ಅಲ್ಲ, ತನ್ನ ಪೇರೆಂಟ್ಸ್ಗೆ ಗರ್ವ ತರುವವಳು ನಿಜವಾದ ಮಗಳು. ತಂದೆ ತಾಯಿಯ ಅವಮಾನ ಕೆಲವರನ್ನು ಕುಗ್ಗಿಸುತ್ತೆ, ಆದರೆ ಇನ್ನೂ ಕೆಲವರನ್ನು ಇತಿಹಾಸ ಸೃಷ್ಟಿಸುವಂತೆ ಮಾಡುತ್ತೆ. ಇದರಲ್ಲಿ ನಿನ್ನ ಆಯ್ಕೆ ಯಾವುದು ಅನ್ನೋದು ನಿನಗೆ ಬಿಟ್ಟಿದ್ದು. ಫ್ರೆಂಡ್, ಕೊನೆಯದಾಗಿ ಒಂದು ಮಾತು ನೆನ್ಪಿಟ್ಕೋ. ಯಾವುದನ್ನೇ ಮರೆತರೂ ನಿನ್ನ ತಂದೆ ತಾಯಿಗಾದ ಅವಮಾನ ಮಾತ್ರ ಮರೆಯಬೇಡ. ಯಾಕಂದರೆ ನೀನು ಈ ಭೂಮಿಗೆ ಬರಲು ಕಾರಣವೇ ನಿನ್ನ ತಂದೆ ತಾಯಿ.